ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಆ್ಯಕ್ಚುಲಿ ನಾನಿವತ್ತು ಬಂದಿರೋದು, ನಾನು ಆಲ್ರೆಡಿ ಪೋಸ್ಟರ್ ಹಾಕಿದ್ದೀನಿ. ಪೋಸ್ಟರ್ ಅಂದರೆ ನನ್ನ ಕಮ್ಯುನಿಟಿಯಲ್ಲಿ ಹಾಕಿದ್ದೀನಿ. ನಾವು ಮಾರ್ನಿಂಗ್ ಮೆಡಿಟೇಷನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಾಗೆ ನಮ್ಮ ಒಂದು ಮೈಂಡ್ ರೀಪ್ರೋಗ್ರಾಮಿಂಗ್ ಕ್ಲಾಸು ಆಲ್ರೆಡಿ ರಿಜಿಸ್ಟ್ರೇಷನ್ ತುಂಬ ಜನ ಮಾಡಿದ್ದಾರೆ. ನಿಮಗೂ ಜಾಯ್ನ್ ಆಗಬೇಕು ಅಂದರೆ ಖಂಡಿತವಾಗಿಯೂ ಜಾಯ್ನ್ ಆಗಿ. ಇದೊಂದು ಅಮೇಝಿಂಗ್ ಆಗಿರುತ್ತೆ. ಯಾಕೆಂದರೆ ವಿ ಆರ್ ದ ಕ್ರಿಯೇಟರ್. ನಾವು ನಮ್ಮ ಲೈಫನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಅದರಲ್ಲಿ ತುಂಬ ಚೆನ್ನಾಗಿ, ಇದು 21 ದಿವಸ ಇರುತ್ತೆ, 21 ಡೇಸ್ ಚಾಲೆಂಜಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ? ಅದು ಅಲ್ಲದೆ ಈ ಸಾರಿ ಮೆಡಿಟೇಷನ್ ಕ್ಲಾಸ್ ಅಂದರೆ ಮೆಡಿಟೇಷನ್ ಮಾರ್ನಿಂಗ್ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಿದೆ, ನಾನು 3:33ಕ್ಕೆ ಹೇಳ್ತೀನಿ. ಈ ಕ್ಲಾಸ್ ಇರೋದು 5 ಗಂಟೆಗೆ, 5ರಿಂದ 6 ಗಂಟೆಗೆ, ಮಾರ್ನಿಂಗ್ 5ರಿಂದ 6 ಗಂಟೆಗಿರುತ್ತೆ. ಇದು ಬ್ರಾಹ್ಮಿ ಮುಹೂರ್ತ ಮೆಡಿಟೇಷನ್. ಬರೀ ಮೆಡಿಟೇಷನ್ ಒಂದೇ ಇರಲ್ಲ, ಈ ಸರಿ ತುಂಬ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಅಂದರೆ ಮೆಡಿಟೇಷನ್ ಇರ್ಬೋದು, ನಾವು ಅಫರ್ಮೇಷನನ್ನು ಹೇಳ್ತೀವಿ. ಅಫರ್ಮೇಷನ್ ತುಂಬ ಇಂಪಾರ್ಟೆಂಟ್. ನಮಗೆ ಏನು ಬೇಕು ಅದನ್ನು ರಿಪೀಟಾಗಿ ಹೇಳೋದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತೊಂದು ಒಳ್ಳೆಯ ಒಂದು ಮೆಸೇಜನ್ನು ಕೊಡ್ತೀನಿ. ಯಾವ ರೀತಿ ನೀವು ರಿಪೀಟೇಷನಿಂದ ನೀವು ಯಾವ ರೀತಿ ನಿಮ್ಮ ಒಂದು ಆಸೆ ಈಡೇರಿಸ್ಕೋಬೋದು. ನೀವು ಇಷ್ಟು ದಿವಸ ನೀವೇನು ಮಾಡ್ತಾಯಿದ್ರು ಅದನ್ನು ನೀವು ಇನ್ನೂ ಮಾಡ್ಬೋದು. ಅಂದರೆ ಅದೇ ರೀತಿ ನಿಮ್ಮ ಒಂದು ಫೋಕಸನ್ನು ಚೇಂಜ್ ಮಾಡಿ, ನಿಮ್ಮ ಒಂದು ಅಫರ್ಮೇಷನನ್ನು ಚೇಂಜ್ ಮಾಡಿದಾಗ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಾನು ಅದರಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಕ್ಚುಲಿ. ಆಲ್ರೆಡಿ ನಿಮಗೆ ಬ್ರಾಹ್ಮಿ ಮುಹೂರ್ತ ಅದರದ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ವಿಡಿಯೋ ಆಲ್ರೆಡಿ ಇದೆ. ಓಕೆ. ಏನು ಬ್ರಾಹ್ಮಿ ಮುಹೂರ್ತ, ಅರ್ಲಿ ಮಾರ್ನಿಂಗ್ ಅಂತ ಒಂದೇನಿದೆ, ಮಿರಾಕಲ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಅದು ಏನಿದೆ, ನೀವು ಅದ್ರ ಬಗ್ಗೆ ನೀವು ಆ ಟೈಮಲ್ಲಿ ಎದ್ದು ಅದನ್ನು ಅನುಭವಿಸಿನೇ ತಿಳ್ಕೊಬೇಕು. ಯಾಕೆಂದರೆ ಇಟ್ಸ್ ಲಿಟ್ರಲಿ ಇಡೀ ಜಗತ್ತೇ ಮಲ್ಕೊಂಡಿರುತ್ತೆ, ನಾವು ಮಾತ್ರ ಎದ್ದಿರ್ತೀವಿ. ಇವಾಗ ನೀವು ಒಂದು ಪ್ಲೇಸಿಗೆ ಟ್ರಾಫಿಕಲ್ಲಿ ಹೋದರೆ ಹೇಗಿರುತ್ತೆ, ಅದೇ ರೀತಿ ಖಾಲಿ ರೋಡ್ ಇರುವಾಗ ಹೋದರೆ ಹೇಗಿರುತ್ತೆ, ನಾವು ಬೇಗ ಹೋಗಿ ರೀಚ್ ಆಗ್ತೀವಿ ತಾನೆ. ಇದೂ ಹಾಗೆ, ನಮ್ಮ ಒಂದು ಅಪ್ಲಿಕೇಶನನ್ನು ನಾವು ಹಾಕಿದಾಗ ಬೇಗ ರೀಚ್ ಆಗುತ್ತೆ ಅಂತ. ಇಟ್ಸ್ ಬಟ್ ನನಗೆ ನನ್ನ ಒಂದು ಇದೇನೆಂದರೆ, ಒಂದನೇದಾಗಿ ಇಡೀ ಪ್ರಪಂಚ ನಿದ್ದೆ ಮಾಡಿರುತ್ತೆ, ನಮಗೆ ಟೈಮ್ ಸಿಗುತ್ತೆ. ಅದರ್ವೈಸ್ ನಮಗೆ ಹರಿಬರಿ ಇರುತ್ತೆ, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹರಿಬರಿ ಇರುತ್ತೆ. ಬಟ್ ಈ ಟೈಮಲ್ಲಿ ಎದ್ದು ನಾವು ಮಾಡೋದ್ರಿಂದ ನಮಗೋಸ್ಕರ ನಾವು ಟೈಮನ್ನು ಒಂದು ಸ್ಪೆಂಡ್ ಮಾಡ್ಬೋದು. ಯಾಕೆಂದರೆ ನಮಗೆ ಅಲ್ಲಿ ಹರಿಬರಿ ಆಗೋಕ್ಕೇನು ಯಾರೂ ಇರಲ್ಲ. ನಮ್ಮಷ್ಟಕ್ಕೆ ನಾವು ಎದ್ದಿರ್ತೀವಿ, ನಾವೇನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಇದರಿಂದ ನಾವು ಮಾಡ್ತಾ ಇರ್ತೀವಿ. ಅಲ್ಲಿ ನಮಗೆ ಡಿಸ್ಟರ್ಬ್ ಮಾಡೋರು ಯಾರೂ ಇರಲ್ಲ. ಓಕೆ. ಆದ್ದರಿಂದ ಆ ಟೈಮಲ್ಲಿ ನಾವು ಎದ್ದು ಮಾಡಿದಾಗ ಮತ್ತೆ ಒಂದು ಬೆಳಿಗ್ಗೆಯ ಒಂದು ಆ ಮೂಡ್ ಡಿಫ್ರೆಂಟ್ ಆಗಿರುತ್ತೆ, ಫ್ರೆಶ್ ಆಗಿ ಎದ್ದಿರ್ತೀವಿ. ಲಿಟ್ರಲಿ ಅಮೇಝಿಂಗ್ ಆಗಿರುತ್ತೆ. ಖಂಡಿತವಾಗಿಯೂ ಜಾಯ್ನ್ ಆಗಿ. ತುಂಬ ಸ್ಮಾಲ್ ಅಮೌಂಟ್ ಇಟ್ಟಿದ್ದೀನಿ, 111 ಇಟ್ಟಿದ್ದೀನಿ, 1111 ಇಟ್ಟಿದ್ದೀನಿ. ಇಡೀ 21 ದಿವಸಕ್ಕೆ ಅಷ್ಟಿರುತ್ತೆ. ಖಂಡಿತವಾಗಿಯೂ ಜಾಯ್ನ್ ಆಗಿ. 1 ಅವರ್ ಇರುತ್ತೆ ಪ್ರತಿ ದಿವಸ ಅರ್ಲಿ ಮಾರ್ನಿಂಗ್. ಓಕೆನಾ? ಇನ್ನು ವಿಷಯಕ್ಕೆ ಬರೋಣ. ರಿಪೀಟೇಷನ್. ನಾನು ಈ ರಿಪೀಟೇಷನ್ ಅಂತ ಹೇಗೆ, ಇವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ಯಾವ ರೀತಿ ವಿಷಯಗಳನ್ನು ತಗೊಳುತ್ತೆ, ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತೇ ಇದೆ, ವಿಷಯಗಳು ಗೊತ್ತೇ ಇದೆ, ರೈಟ್? ಈ ಒಂದು ರಿಪೀಟೇಷನ್ ಏನಿದೆ, ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ನಾವು ಚಿಕ್ಕವರಿರುವಾಗ ನನಗಿನ್ನೂ ನೆನಪಿದೆ, ನನಗೆ ಅಮ್ಮ ಬಾಯಿಪಟ ಮಾಡಿಸ್ತಾ ಇದ್ರು. ಆವಾಗ ನನಗೆ ಈ ಟೇಬಲ್ಸ್ ಇದೆಯಲ್ವಾ, ಆವಾಗ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ವಿ 2 1s are 2 ಅಂತ ಹೇಳ್ತಾ ಇರಲಿಲ್ಲ, 2 1 2 2 4 ಅಂತ ಹೇಳ್ತಾ ಇದ್ವಿ. ಅವರು ನನಗೆ 10ರವರೆಗೆ ಹೇಳ್ಕೊಟ್ಟಿದ್ರು, 10 20s ಹೇಳ್ಕೊಟ್ಟಿದ್ರು, 10 20 ಆ ರೀತಿ ಹೇಳ್ಕೊಟ್ಟಿದ್ರು.
ಸೊ ಅದೇನಾಗಿತ್ತು, ನನಗೆ ಅಲ್ಲಿವರೆಗೆ ಅವರು ಹೇಳಿಕೊಟ್ಟಿದ್ದು ನನಗೆ ಸ್ಟಿಲ್ ನೆನಪಿದೆ, ನನಗೆ ಇನ್ನೂ ನೆನಪಿದೆ. ಬಟ್ ಅದಾದಮೇಲೆ 10ಕ್ಕಿಂತ ಜಾಸ್ತಿ ಕಲಿಬೇಕು ಅಂದರೆ ನನ್ನ ಹತ್ರ ಆಗಿಲ್ಲ. ಆಮೇಲೆಲ್ಲ ಹಾಗೆ ಆ್ಯಡ್ ಮಾಡ್ಕೊತ ಅದು ಇದು ಎಲ್ಲ ಮಾಡ್ತಾ ಹೋದ್ವಿ. ಬಟ್ ಸ್ಟಿಲ್ ಅಮ್ಮ ಆವಾಗ ಬಾಯಿಪಟ ಹೇಳಿಸ್ತಾ ಇದ್ರಲ್ವ, ನೀವು ಇವಾಗಿನ ಮಕ್ಕಳಿಗೆಲ್ಲ ಹೇಳಿಸೋದು ಕಡಿಮೆ ಬಾಯಿಪಾಠ ಎಲ್ಲ. ಬಟ್ ರಿಪೀಟೆಡ್ಲಿ ಡೈಲಿ ಸೇಮ್ ಟೈಮಿಂಗ್ಸಲ್ಲಿ ನಮಗೆಲ್ಲ ಹೇಳ್ತಾ ಇದ್ರು, ಕೈ ಕಾಲು ತೊಳ್ಕೊಂಡು ಬಂದು ಕೂತ್ಕೊತಾ ಇದ್ವಿ, ಹೇಳ್ಕೊಡ್ತಾ ಇದ್ರು, ನಾವು ಆ ಟೈಮಲ್ಲಿ ಹೇಳ್ತಾ ಇದ್ವಿ. ಸೊ ಅದೇನಾಗ್ತಾ ಇತ್ತು, ನಮಗೆ ಅದು ರಿಪೀಟ್ ಆಗಿ ನಮಗೆ ಲಿಟ್ರಲಿ ನಮಗೆ ಮನಸ್ಸಿರ್ತಾ ಇರಲಿಲ್ಲ, ಅದೇನು ಇಂಟ್ರೆಸ್ಟಿಂಗ್ ಆಗಿರ್ತಾ ಇರಲಿಲ್ಲ, ದಿವಸನೂ ಅದನ್ನೇ ಹೇಳಬೇಕು, ಬೇಜಾರಾಗ್ತಾ ಇತ್ತು. ಬಟ್ ಸ್ಟಿಲ್ ಅದು ನನ್ನ ಮೈಂಡಲ್ಲಿ ಇನ್ನೂ ಉಳ್ಕೊಂಡಿದೆ. ಅಂದರೆ ಇಲ್ಲಿ ನಮಗೆ ಮನಸ್ಸಿಟ್ಟು ಮಾಡಬೇಕು ಅಂತನೇನಿಲ್ಲ, ಆದರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಬಟ್ ನಾವೇನು ಮಾಡಬೇಕು, ಪರ್ಸಿಸ್ಟ್ ಮಾಡಬೇಕು, ಕಂಟಿನ್ಯೂ ಆಗಿ ಮಾಡಬೇಕು. 4 ದಿವಸ ಮಾಡಿಬಿಟ್ಟು 5ನೇ ದಿವಸಕ್ಕೆ ಬಂದಿಲ್ಲ ಅಂದರೆ ಅದೇನೂ ಮಾಡೋಕ್ಕಾಗಲ್ಲ. ಓಕೆನಾ? ರಿಪೀಟೇಷನಿಂದ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ. ಇದು ಒಂದೇ ಪಾಯಿಂಟು. ಓಕೆ, ಯಾವ ರೀತಿ ನಾನು ಹೇಳಿದೆ, ಬಾಯಿಪಾಠ ಮಾಡುವಾಗ ನಾವು ಯಾವುದೇ ಮನಸ್ಸಿಟ್ಟು ಮಾಡ್ತಾ ಇರಲಿಲ್ಲ, ಅಲ್ಲೇನೂ ಫೀಲಿಂಗ್ಸು ಇರ್ತಾ ಇರಲಿಲ್ಲ. ಅಯ್ಯೋ ಮುಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು. ಸೊ ಸ್ಟಿಲ್ ಅದು ನಮ್ಮ ಮೈಂಡಿಗೆ ಹೋಗಿದೆ. ಒಂದನೇದಾಗಿ ರಿಪೀಟೇಷನನ್ನು ನೀವು ಬಿಂದಾಸಾಗಿ ರೋಬೋಟಿಕ್ ಆಗಿ ಮಾಡ್ಬೋದು. ಆಮ್ರೆ ಚಾಮ್ರಿ 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 ಚಾಮ್ರಿಚ್ ಅಂತ. ಬಟ್ ಅಂದರೆ ನಿಮಗೆ ಅಲ್ಲಿ ಫೀಲಿಂಗ್ಸ್ ಏನೂ ಬೇಕಾಗಲ್ಲ, ಬರೀ ರೀಚ್ 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 ಅಂತ. ಸೊ ನಾನು ಇತ್ತೀಚೆಗೆ ಕಂಡುಕೊಂಡಿದ್ದೇನೆಂದರೆ, ಇವಾಗ ನೀವು ಏನು ಅಫರ್ಮೇಷನ್ ಹೇಳ್ತಾ ಇರ್ತೀರ, ಇವಾಗ ಐ ಆಮ್ ರಿಚ್, ಐ ಆಮ್ ರಿಚ್, ಯಸ್ ಐ ಆಮ್ ರಿಚ್, ಯಸ್ ಐ ಆಮ್ ರಿಚ್, ಯಸ್ ಐ ಆಮ್ ರಿಚ್ ಅಂದರೆ ಆ ರಿಚ್ ಆಗಿರೋ ಪರ್ಸನ್ ನೀವು ಅಫರ್ಮ್ ಮಾಡ್ತಾ ಇರುವಾಗ ಏನಾಗ್ತೀರಾ, ರಿಚ್ ಅಂದರೆ ನೀವು ಆ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀರಾ. ಅಂದರೆ ಇವಾಗ ನಾನೇನೆ ಐ ಆಮ್ ಅ ಸಕ್ಸಸ್ಫುಲ್ ಲೈಫ್ ಕೋಚ್, ನಾನು ತುಂಬ ಜನರಿಗೆ ಟೀಚ್ ಮಾಡ್ತಾ ಇದ್ದೀನಿ, ಅವರಿಗೆಲ್ರಿಗೂ ಸಕ್ಸಸ್ ಸಿಕ್ಕಿದೆ, ನನ್ನ ಕ್ಲಾಸಿಗೆ ಬರೋರಿಗೆಲ್ರಿಗೂ ಸಕ್ಸಸ್ ಸಿಕ್ಕಿದೆ, ಪ್ರತಿಯೊಬ್ಬರು ಇಷ್ಟಪಟ್ಟು ಬರ್ತಾ ಇದ್ದಾರೆ. ಸೊ ಈ ರೀತಿ ನನ್ನ ಮೈಂಡ್ ಸೆಟ್ ಇರುವಾಗ, ನಾನು ಆ ರೀತಿ ಅಫರ್ಮೇಷನ್ ಹೇಳುವಾಗ ನಾನು ಯಾವ ರೀತಿ ಇರ್ತೀನಿ, ನಾನು ಆ ಪರ್ಸನ್ ಆದರೆ ಯಾವ ರೀತಿ ಇರ್ತೀನಿ, ನಾನು ಥಿಂಕ್ ಮಾಡ್ತೀನಿ. ಈ ಒಂದು ಡೈಮೆನ್ಷನಲ್ಲ, ಈ 3D ನನ್ನ ಕಣ್ಮುಂದೆ ಏನು ಕಾಣಿಸ್ತಾ ಇದೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ದಟ್ ಈಸ್ ಅ ಫಾಸ್ಟ್ ರಿಫ್ಲೆಕ್ಷನ್, ದಟ್ ಈಸ್ ದ ಡೆಡ್ ರಿಯಾಲಿಟಿ. ಬಟ್ ನಾನು ಏನು ಅಫರ್ಮ್ ಮಾಡ್ತಾ ಇದ್ದೀನಿ, ದ್ಯಾಟ್ ಈಸ್ ಮೈ ರಿಯಾಲಿಟಿ. ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ನಾನು ಬೇರೆಯವ್ರಿಗೆ ಹೇಳ್ತೀನಿ. ಇವಾಗ ನಾನು ಯೂಶ್ವಲಿ ನನ್ನ ಅಮ್ಮ ನನಗೆ ಹಾಗಾಯ್ತೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದು ಜಾಸ್ತಿ. ಸೊ ನಾನು ಅಮ್ಮನಿಗೆ ಹೇಳ್ತೀನಿ, ಅಮ್ಮ ಇವತ್ತು ಹಿಂಗಾಯ್ತು, ಇವತ್ತು ಹಂಗಾಯ್ತು ಅಂತ. ನಾವು ಯೂಶ್ವಲಿ ಯಾರ ಹತ್ರ ಹೇಳ್ತೀವಲ್ವ, ಸೇಮ್ ನೀವು ಅಫರ್ಮ್ ಮಾಡಿ. ಅಯ್ಯೋ ಅಂದರೆ ನನ್ನ ಅಕೌಂಟಲ್ಲಿ ಇಷ್ಟೊಂದು ದುಡ್ಡಿದೆ, ನಾನು ಇವಾಗ ಏನು ಬೇಕಿದ್ರೂ ಬಿಂದಾಸಾಗಿ ಖರ್ಚು ಮಾಡ್ಬೋದು, ನಾನು ತುಂಬ ರಿಚ್ ಆಗಿದ್ದೀನಿ, ಎಸ್ ಐ ಆಮ್ ರಿಚ್, ಐ ಆಮ್ ಡ್ಯಾಮ್ ರಿಚ್, ನನಗೆ ದುಡ್ಡಿನ ಪ್ರಾಬ್ಲಮ್ ಏನೂ ಇಲ್ಲ, ನಾನು ಏನು ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು, ನಾನು ಹಂಗೆ ಖರ್ಚು ಮಾಡ್ಬೋದು, ಹಿಂಗೆ ಖರ್ಚು ಮಾಡ್ಬೋದು. ಈಗ ಲಿಟ್ರಲಿ ನನ್ನ ಹತ್ರ ನನ್ನ ಅಕೌಂಟಲ್ಲಿ ಒಂದು 20-30 ಕೋಟಿ ಇದೆ ಅಂದರೆ ನಾನು ಯಾವ ರೀತಿ, ನನ್ನ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ನಾನು ಯಾವ ರೀತಿ ಇರ್ತೀನಿ, ಲಿಟ್ರಲಿ ನಾನು ಬಿಂದಾಸಾಗಿರ್ತೀನಿ, ನನಗೆ ಏನು ಬೇಕಿದ್ರೂ ಖರ್ಚು ಮಾಡ್ಬೋದು. ನನ್ನ ಮೈಂಡ್ ಸೆಟ್ ನಾನು ಸೇಮ್ ಅದೇ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀನಿ. ಹೇಳ್ತಾ 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 ನಾನು ಅದೇ ಪರ್ಸನ್ ಆಗ್ತೀನಿ. ಓಕೆನಾ? ಗಾಟ್ ಇಟ್? ಗೊತ್ತಾಯ್ತಲ್ಲ? ಸೊ ನೀವು ಈ ರೀತಿ ರೋಬೋಟಿಕ್ ಆಗಿ ಚಾಲೆಂಜ್ ತಗೊಳ್ಳಿ. 3 days 4 days 5 days 7 days ಆದಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಆ ಪರ್ಸನ್ ಆಗಬೇಕು. ನೀವು ಆ ಪರ್ಸನ್ ಆದಾಗ ಏನಾಗುತ್ತೆ, ಅದೇ ಝೋನ್ಗೆ ಹೋಗ್ತೀರಾ. ನಿಂತರೆ ಕುಂತರೆ ಅದೇ ಒಂದು ಇದಿರುತ್ತೆ, ನಂಗೆ ಬೇಕು, ನಾನು ನಾನು ಆ ಪರ್ಸನ್ ಅಂತ. ಆ ಪ್ರೋಸೆಸ್ ಅದನ್ನು ಎಂಜಾಯ್ ಮಾಡಬೇಕು. ನೀವು ಅಫರ್ಮೇಷನ್ ಹೇಳ್ತಾ ಹೇಳ್ತಾ ಎಂಜಾಯ್ ಮಾಡಬೇಕು. ಬೋರ್ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಯಾಕಂದರೆ ಏನೂ ಕಣ್ಣಿಗೆ ಕಾಣಿಸಲ್ಲ, ಏನೂ ಇಲ್ಲ, ಅಫರ್ಮೇಷನ್ ಹೇಳ್ತಾ ಇರಬೇಕು. ಬಟ್ ಸ್ಟಿಲ್ ನಿಮ್ಗೆ ಅನುಭವ ಆಗ್ತಾ ಹೋದಾಗೆ ನಿಮಗೆ ಖಂಡಿತವಾಗಿಯೂ ಚೇಂಜಸ್ ಕಾಣ್ತಾ ಹೋದಾಗೆ ಒಂದು ರೀತಿ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ.
ಓಕೆನಾ. ಸೊ ಎಸ್, ಬೇಗ ಬೇಗ ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಿ, ನಾನು ಹೇಳ್ಕೊಡ್ತೀನಿ ತುಂಬ ವೆರೈಟಿಯಾಗಿ, ಅಂದರೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಜಾಯ್ನ್ ಆಗಿ. ಇಟ್ಸ್ ಟೂ ಸ್ಮಾಲ್ ಅಮೌಂಟ್. ತುಂಬ ಜನ ಅಂದರೆ ಅಂದರೆ ಮೇಡಮ್ ಜಾಸ್ತಿ ಆಯಿತು ಫೀಸು. ನೋ, ಫೀಸ್ ಜಾಸ್ತಿ ಆಗಿಲ್ಲ. ಇದು 21 ದಿವಸಕ್ಕೆ ನಾನು ಹಾಕಿರೋದು, ಒಂದು ದಿವಸಕ್ಕಲ್ಲ. ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ನಾನು ಪರ್ ಡೇ ಫೀಸ್ ಅದಿರ್ಬೋದು, ಗೊತ್ತಿಲ್ಲ. ಓಕೆ. ಸೊ ಆ ರೀತಿ 21 ದಿವಸಕ್ಕೆ 2222 ಇರುತ್ತೆ ಮೈಂಡ್ ರೀಪ್ರೋಗ್ರಾಮಿಂಗು. ಎಸ್, ಜಾಯ್ನ್ ಆಗಿ. ಇಷ್ಟನ್ನೇ ಹೇಳೋದು. ಎಲ್ಲನೂ ನಿಮ್ಮ ಕೈಲೇ ಇದೆ. ಜಾಯ್ನ್ ಆಗೋದು ಬಿಡೋದು ನಿಮ್ಮ ಕೈಲಿದೆ. ಬಟ್ ನಾನು ಹೇಳೋದು ನನ್ನ ಹತ್ರ ಇರುತ್ತೆ. ಅಂದರೆ ಎಸ್, ಈ ರೀತಿ ಆಗತ್ತೆ, ನೀವು ಚೇಂಜ್ ಮಾಡ್ಕೋಬೋದು. ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಚೇಂಜ್ ಮಾಡೋದು ಬೆಟ್ರು. ಆ ರೀತಿ ನಾನು ಹೇಳೋದು ನನ್ನ ಕರ್ತವ್ಯ. ಎಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಓಕೆ, ದೆನ್ ಬಾಯ್ ಬಾಯ್. ಒಳ್ಳೆಯದಾಗಲಿ, ಎಂಜಾಯ್ ಮಾಡಿ, ನಿಮಗೆ ಬೇಕಾಗಿದ್ದನ್ನು ಹೇಳಿ. ನಿಮ್ಗೆ ಬೇಕಾಗಿರೋದು ಯಾವ ರೀತಿ ಲೈಫ್ ಬೇಕೋ ಆ ಲೈಫ್ ಬಗ್ಗೆ ಮಾತಾಡಿ. ಯಾವ ರೀತಿ ನೀವು ಜೀವನ ಮಾಡಬೇಕು ಆ ಜೀವನದ ಬಗ್ಗೆ ಮಾತಾಡಿ. ನಿಮ್ಮ ಕಣ್ಣಿಗೆ ಕಾಣೋದನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ನೀವು ಜಾಸ್ತಿ ಮಾತಾಡಿದಾಗೂ ನೀವು ಅದನ್ನು ರೀಕ್ರಿಯೇಟ್ ಮಾಡ್ತೀರಾ. ವಾಪಸ್ ನಿಮ್ಮ ಸುತ್ತ ಅದೇ ತಿರುಗ್ತಾ ಇರುತ್ತೆ. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಎಸ್, ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಬಾಯ್ ಬಾಯ್.